ದಲಪತಿ ಶಹರು ಬರುವುದನ್ನು ಕಂಡ ದುರ್ಗಾವತಿ ರಾಂಚೇರಿಯವರು ಹೆದರಿದರು. ದಲಪತಿ ಶಹರಿಗೆ ಬಂದಿರುವ ವಿಪತ್ತನ್ನು ತಡೆಯಲು ದುರ್ಗಾವತಿಯವರು ಮರದಿಂದ ಕೆಳಗಿಳಿಯಲು ನೋಡಿದರು. ಆದರೆ ರಾಂಚೇರಿಯವರು ಬಿಡಲಿಲ್ಲ. ನಂತರ ದಲಪತಿ ಶಹರು ಶೂರರಂತೆ ಹುಲಿಯೊಂದಿಗೆ ಕಾದಾಡಿ ಕತ್ತಿಯಿಂದ ಅದನ್ನು ಕೊಂದರು. ನಂತರ ದುರ್ಗಾವತಿಯವರು ರಾಂಚೇರಿಯವರು ದಲಪತಿ ಶಹರ ಧೈರ್ಯ ಶೌರ್ಯವನ್ನು ಕಂಡು ಕೊಂಡಾಡಿದರು. ಮರುದಿನ ಮುಂಜಾನೆಗೆ ಬೇಟೆಯಲ್ಲಿ ಭಾಗವಹಿಸಿದ್ದವರೆಲ್ಲರೂ ಹುಲಿ ಸತ್ತು ಬಿದ್ದ ಜಾಗಕ್ಕೆ ಬಂದು ನೋಡಿದರು. ಹಾಗೂ ಎಲ್ಲರೂ 2 ಹುಲಿಗಳನ್ನು ನೋಡಿ ಆಶ್ಚರ್ಯಪಟ್ಟರು. ದುರ್ಗಾವತಿಯವರು ಮುಂಡಾಸು ಬದಿಯಲ್ಲಿ ಬಿದ್ದುದನ್ನು ಕಂಡ ಕೀರ್ತಿಸಿಂಹರು ದುರ್ಗಾವತಿಯವರು ಬೇಟೆಯಾಡಲು ನಡುರಾತ್ರಿಯಲ್ಲಿ ಕೆಳಗಿಳಿದು ಬಂದಿದ್ದರೆ ಎಂದು ಹೆದರಿದರು. ಅಂತೆಯೇ ದುರ್ಗಾವತಿಯವರನ್ನು ಪ್ರಶ್ನಿಸಲಾಗಿ ಅವರು ಮಾತು ಮರೆಸಿ ಹುಲಿ ನೋಡಲು ಕರೆದೋದರು. ಇದರ ಇಂಗಿತವನ್ನು ಅರಿತ ಕೀರ್ತಿಸಿಂಹರು ರಾಂಚೇರಿಯವರ ಬಳಿ ಕೇಳಿದಾಗ ನಂತರ ಕೀರ್ತಿಸಿಂಹರಿಗೆ ಹಿಂದಿನ ರಾತ್ರಿ ನಡೆದ ಘಟನೆಯೆಲ್ಲ ತಿಳಿಯಿತು. ತಕ್ಷಣವೇ ಕೀರ್ತಿಸಿಂಹರು ತಮ್ಮ ಮಗಳಿಗಾಗಿ ಪ್ರಾಣವನ್ನು ಲೆಕ್ಕಿಸದೆ ಹುಲಿಯೊಂದಿಗೆ ಕಾದಾಡಿದ ದಲಪತಿಯವರನ್ನು ಅಪ್ರತಿಮ ವೀರರೆಂದು ತಮ್ಮ ಮನದಲ್ಲೇ ಹೊಗಳಿದರು. ಬೇಟೆಯನ್ನು ಮುಗಿಸಿ ಮರಳಿ ಕೋಟೆಗೆ ಸಾಗಿದ ಕೀರ್ತಿಸಿಂಹರು ಅಂದು ಸುಮಾರು ಹೊತ್ತು ಚಿಂತಿಸಿ ಒಂದು ತೀರ್ಮಾನಕ್ಕೆ ಬಂದರು. ಅದನ್ನು ಹಂಚಿಕೊಳ್ಳಲು ದಲಪತಿ ಶಹರನ್ನು ಸಮ್ಮುಖಕ್ಕೆ ಕರೆಸಿಕೊಂಡರು. ಕೀರ್ತಿಸಿಂಹರು ತಮಗಿದ್ದ ಒಬ್ಬಳೇ ಪುತ್ರಿಯನ್ನು ಪ್ರಾಣವಿಟ್ಟು ಸಾಕಿದ್ದರು. ತಮ್ಮ ನಂತರ ಅವಳನ್ನು ರಕ್ಷಿಸುವ ಭಾರ ಯಾರಿಗಿದೆ ಎಂದು ಅದೇ ಯೋಚನೆಯಲ್ಲಿ ಮುಳುಗಿದ್ದರು. ಇಂತಹ ಸಂದರ್ಭದಲ್ಲಿ ದಲಪತಿ ಶಹರು ಕೀರ್ತಿಸಿಂಹರು ಮೆಚ್ಚುವಂತ ಸಾಹಸ ಪ್ರದರ್ಶನ ನೀಡಿದ್ದರು. ಜೊತೆಗೆ ದುರ್ಗಾವತಿಯವರ ಬಗ್ಗೆ ದಲಪತಿ ಶಹರಿಗಿರುವ ಪ್ರೇಮವನ್ನು ಅರಿತ ಅವರು ದಲಪತಿ ಶಹರೇ ದುರ್ಗಾವತಿಗೆ ಸರಿಯಾದವರೆಂದು ಭಾವಿಸಿ ಇದೇ ವಿಚಾರವನ್ನು ದಲಪತಿ ಶಹರೊಂದಿಗೆ ಮಾತನಾಡಲು ಸಮ್ಮುಖಕ್ಕೆ ಕರೆಸಿದ್ದರು. ದಲಪತಿ ಶಹರು ಬಂದೊಡನೆ ಕೀರ್ತಿಸಿಂಹರು ತಮ್ಮೊಳಗಿದ್ದ ಇಷ್ಟಾರ್ಥವನ್ನೆಲ್ಲ ಹಂಚಿಕೊಂಡು ಅವರನ್ನು ದುರ್ಗಾವತಿಯವರಿಗೆ ನೀವೇ ದಿಕ್ಕು ಎಂಬಂತೆ ಕೇಳಿಕೊಂಡರು. ಈ ಪರಿಸ್ಥಿತಿಯಲ್ಲಿ ತಾವೇನು ಮಾತನಾಡಬೇಕೆಂದು ತಿಳಿಯದೆ ದಲಪತಿ ಶಹರು ಕೀರ್ತಿಸಿಂಹರ ಕೈ ಹಿಡಿದು ಅವರನ್ನು ಆಲಂಗಿಸಿದರು. ಇಂತಿರುವಲ್ಲಿ ಕೀರ್ತಿಸಿಂಹರು ದಲಪತಿ ಶಹರಿಗೆ ಕೆಲವು ಗುಟ್ಟುಗಳನ್ನೇಳಿದರು. ಅದೇನೆಂದರೆ, ಕೀರ್ತಿಸಿಂಹರು ಮರಳಿ ಕಾಲಂಜರ್ಗೆ ಹೋದ ಮೇಲೆ ಸಕುಟುಂಬ ಪರಿವಾರವಾಗಿ ಹಾಗೂ ತಮ್ಮ ಸೇನಾ ತುಕಡಿಯೊಂದಿಗೆ ದಲಪತಿ ಶಹರು ಆಗಮಿಸಬೇಕು. ನಂತರದಲ್ಲಿ ಕೀರ್ತಿಸಿಂಹರು ಮಹೋಬಾಗೆ ಕಾರ್ಯದ ನಿಮಿತ್ತ ಹೊರಡುತ್ತಾರೆ. ಅಂತಹ ಸಮಯದಲ್ಲಿ ದಲಪತಿ ಶಹರು ದುರ್ಗಾವತಿಯವರನ್ನು ಸಿಂಗೌರ್ಗಢಕ್ಕೆ ಕರೆದೊಯ್ದು ಅಲ್ಲಿ ವಿವಾಹ ಮಾಡಿಕೊಳ್ಳಬೇಕು. ಇದರಿಂದ ಕೀರ್ತಿಸಿಂಹರ ಮೇಲೆ ತಮ್ಮ ಸಹಚರರಿಗೆ ಪರಿವಾರದವರಿಗೆ ಅನುಮಾನ ಅಸಮಾಧಾನವಿರುವುದಿಲ್ಲ. ಹಾಗೂ ಮುಂದೊಮ್ಮೆ ಯುದ್ಧ ಸಂಭವಿಸಿದರೆ ನಾವು ನಿಮ್ಮ ನೆರವಿಗಾಗಿ ಕಾದಿರುತ್ತೇವೆ ಎಂದು ಹೇಳಿದರು. ಕೀರ್ತಿಸಿಂಹರ ಮನದಾಳದಂತೆ ದಲಪತಿ ಶಹರು ಒಪ್ಪಿಕೊಂಡು ಕೀರ್ತಿಸಿಂಹರ ಬಗೆಗೆ ಅತಿಯಾಗಿ ಗೌರವ ತೆಳೆದು ಅಲ್ಲಿಂದ ನಿರ್ಗಮಿಸಿದರು. ಕೀರ್ತಿಸಿಂಹರು ದಲಪತಿ ಶಹರೊಡನೆ ಮಾತು ಮುಗಿಸಿದ ಮೇಲೆ ಅವರ ಹೃದಯದ ಚಡಪಡಿಕೆ ಕೊಂಚ ಕಡಿಮೆಯಾಯಿತು. ಅಂತೆಯೇ ಅವರು ಈ ವಿಷಯವಾಗಿ ರಾಂಚೇರಿಯವರಿಗೂ ಕೂಡ ತಿಳಿಸಲು ಅವರನ್ನು ಸಮ್ಮುಖಕ್ಕೆ ಕರೆಸಿಕೊಂಡರು. ರಾಜರ ಕರೆಯನ್ನು ಕೇಳಿದೊಡನೆಯೇ ರಾಂಚೇರಿಯವರು ರಾಜರ ಬಳಿಗೆ ಬಂದರು. ಕೀರ್ತಿಸಿಂಹರು ರಾಂಚೇರಿಯವರಿಗೂ ಕೂಡ ದಲಪತಿ ಶಹರೊಂದಿಗೆ ನಡೆಸಿದ ಸಮಾಲೋಚನೆಯನ್ನು ತಿಳಿಸಿ ನಂತರ ಆಕೆಗೂ ಮೋಹನದಾಸರಿಗೂ ಕೂಡ ದುರ್ಗಾವತಿಯವರೊಂದಿಗೆ ಮದುವೆಯಾಗುವುದೆಂದು ತಿಳಿಸಿ ತಮ್ಮಲ್ಲಿದ್ದ ಮತ್ತಷ್ಟು ಭಾರವನ್ನು ಇಳಿಸಿಕೊಂಡರು. ಈ ವಿಷಯ ಕೇಳಿದೊಡನೆಯೇ ರಾಂಚೇರಿಯವರಿಗೆ ತಮ್ಮ ಕಣ್ಣನ್ನು ಕಿವಿಯನ್ನು ತಾವೇ ನಂಬಲಾಗಲಿಲ್ಲ. ಅವರಿಗೆ ದುಃಖ ಒತ್ತರಿಸಿ ಬಂದಿತ್ತು. ಪ್ರತಿಯೊಬ್ಬರ ಭಾವನೆಗಳನ್ನು ಕಣ್ಣಿಂದ ಕಂಡೊಡನೆ ಅರಿತುಕೊಳ್ಳುವ ಕೀರ್ತಿಸಿಂಹರ ವ್ಯಕ್ತಿತ್ವಕ್ಕೆ ರಾಂಚೇರಿಯವರು ತಲೆಬಾಗಿದರು. ನಂತರ ಅಲ್ಲಿಂದ ನಿರ್ಗಮಿಸಿದ ರಾಂಚೇರಿಯವರು ದುರ್ಗಾವತಿಯವರ ಅಂತಃಪುರಕ್ಕೆ ಬಂದರು. ಕೀರ್ತಿಸಿಂಹರಾಡಿದ ಒಂದೊಂದು ಮಾತನ್ನು ಚಾಚೂ ತಪ್ಪದೆ ರಾಂಚೇರಿಯವರು ದುರ್ಗಾವತಿಯವರಿಗೆ ಹೇಳಿದರು. ಈ ವಿಷಯವನ್ನು ಕೇಳಿದೊಡನೆಯೇ ದುರ್ಗಾವತಿಯವರಿಗೆ ತಂದೆಯವರ ಮೇಲೆ ಅತೀವ ಗೌರವಗಳುಂಟಾದವು. ನಂತರ ಅವರು ತನ್ನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತಮ್ಮ ತಂದೆಯ ಘನತೆಯ ವಿಚಾರವನ್ನು ಲೆಕ್ಕಿಸದ ತಮ್ಮನ್ನು ತಾವೇ ಮನದಲ್ಲಿ ನಿಂದಿಸಿದರು. ಈ ಗುಪ್ತ ವಿಷಯಗಳು ರಾಂಚೇರಿ, ದುರ್ಗಾವತಿ, ಮೋಹನದಾಸ, ದಲಪತಿ ಶಹ ಹಾಗೂ ಕೀರ್ತಿಸಿಂಹರವರಿಗಷ್ಟೇ ತಿಳಿದಿದ್ದು ಯಾರಿಗೂ ತಿಳಿಯದಂತೆ ಗುಪ್ತವಾಗಿಡಲಾಗಿತ್ತು. ಮರುದಿನವೇ ಕಾಲಂಜರ್ಗೆ ತೆರಳಲು ಸಿದ್ಧರಾದ ಕೀರ್ತಿಸಿಂಹರನ್ನು ದಲಪತಿ ಶಹರು ಭಾರವಾದ ಹೃದಯದಲ್ಲೇ ಬೀಳ್ಕೊಟ್ಟರು. ಹಾಗೂ ದುರ್ಗಾವತಿಯವರನ್ನು ಬೀಳ್ಕೊಡುವಾಗ ಅವರ ಸಂಕಟ ಹೇಳತೀರದ್ದಾಗಿತ್ತು.
ಕೀರ್ತಿಸಿಂಹರು ಕಾಲಂಜರ್ಗೆ ಹಿಂದಿರುಗಿದ ಕೆಲವೇ ಸಮಯದಲ್ಲಿ ರೇತಿಗಡದ ಸುಗರ್ ಸಿಂಹರು ಮಿತ ಪರಿವಾರದೊಡನೆ ಆಗಮಿಸಿದ್ದರು. ಸೂಚನೆ ಕೊಡದೆ ಕಾಲಂಜರ್ಗೆ ಆಗಮಿಸಿರುವ ಸುಗರ್ ಸಿಂಹರನ್ನು ಕಂಡು ಕೀರ್ತಿಸಿಂಹರು ಅನುಮಾನಕ್ಕೀಡಾದರು. ಅಂತೆಯೇ ಸುಮ್ಮನೆ ಸುಗರ್ ಸಿಂಹರು ಬಂದಿರಲಾರರು, ಏನೋ ಸಂಚು ಹೂಡಿಯೇ ಹೀಗೆ ಬಂದಿರಬಹುದೆಂದು ಕೀರ್ತಿಸಿಂಹರು ಅನುಮಾನಪಟ್ಟರು. ಅದು ನಿಜವೇ ಆಗಿತ್ತು. ಸುಗರ್ ಸಿಂಹರನ್ನು ಗೌರವದಿಂದಲೇ ಬರಮಾಡಿಕೊಂಡ ಕೀರ್ತಿಸಿಂಹರು ಬಹುವಿನಯದಿಂದಲೇ ಅವರು ಬಂದ ಕಾರಣವೇನೆಂದು ವಿಚಾರಿಸಿದರು. ಸುಗರ್ ಸಿಂಹರು ಕೆಲವೊಂದು ವಿಚಾರವನ್ನು ಮುಚ್ಚಿಟ್ಟು ಯುದ್ಧದ ವಿಚಾರವನ್ನಷ್ಟೇ ಹೇಳಿಕೊಂಡರು. ಅದೇನೆಂದರೆ, ಬಿಹಾರ್ ಸುತ್ತಮುತ್ತಲಿನ ಪ್ರಾಂತ್ಯಗಳಲ್ಲಿ ಶೇರ್ಷಾ ಸೂರರ ಸರದಾರರಾದ ಮೊಹಮ್ಮದ್ ಆದಿಲರು ಸುಮಾರು 1.5 ಲಕ್ಷದಷ್ಟು ಅಶ್ವರೋಹಿ ಸೈನ್ಯ, ಪದಾತಿ ಸೈನ್ಯವನ್ನು ಒಟ್ಟುಗೂಡಿಸಿ ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದರು. ಆದರೆ ಬಂಗಾಲದ ಕೆಲವು ಪಠಾಣರು ಎದುರು ಬಿದ್ದಿದ್ದರು. ಅಲ್ಲಿಯ ದಂಗೆ ಅಡಗಿಸಿದ ನಂತರ ಕಾಲಂಜರ್ ಕಡೆಗೆ ಬರಲು ಯೋಚಿಸಿದ್ದರು. ಅವರ ಮತ್ತೊಂದು ಯೋಜನೆ ಎಂದರೆ ಎಲ್ಲ ರಜಪೂತ ಸಂಸ್ಥಾನಗಳ ಹುಟ್ಟಡಗಿಸುವ ಆಕಾಂಕ್ಷೆಯಾಗಿತ್ತು. ಅಂತೆಯೇ ಅವರು ಕಾಲಂಜರ್ ಹಾಗೂ ಅಜಯಗಢದ ಸುಭದ್ರವಾದ ಕೋಟೆಯನ್ನು ವಶಪಡಿಸಿಕೊಳ್ಳಲು ಸಿದ್ಧರಾದರು. ಸುಗರ್ ಸಿಂಹರು ತಮ್ಮ ಬಳಿಯಿದ್ದ ತೋಪು ತಯಾರಕರನ್ನು ಕೀರ್ತಿಸಿಂಹರ ನೆರವಿಗೆ ಕರೆಸುವುದಾಗಿಯೂ ಆಶ್ವಾಸನೆವಿತ್ತರು. ತಾನಾಗೇ ನೆರವಿಗೆ ಬಂದ ಸುಗರ್ ಸಿಂಹರ ನೆರವನ್ನು ಕೀರ್ತಿಸಿಂಹರು ಸ್ವೀಕರಿಸಿದರು. ಅದರಂತೆ ಸುಗರ್ ಸಿಂಹರು ರೇತಿಗಢಕ್ಕೆ ಹೊರಟು 3-4 ದಿನಗಳಲ್ಲಿ ಮರಳಿ ಬರುವುದಾಗಿಯೂ ಹೇಳಿ ಅಲ್ಲಿಂದ ಅದೇ ರಾತ್ರಿ ರೇತಿಗಢಕ್ಕೆ ಹಿಂದಿರುಗಿದರು. 2 ದಿನಗಳ ಬಳಿಕ ದಲಪತಿ ಶಾಹರು ಕಾಲಂಜರ್ಗೆ ತಮ್ಮ ಪರಿವಾರದೊಂದಿಗೆ ಸೈನಿಕರನ್ನು ಕರೆದುಕೊಂಡು ಬಂದಿದ್ದರು. ಕೋಟೆಯ ಬಾಗಿಲಲ್ಲಿ ದಲಪತಿ ಶಾಹರಿಗೆ ಒಳ್ಳೆಯ ರಾಜಮರ್ಯಾದೆ, ಅದ್ದೂರಿ ಸ್ವಾಗತದ ಏರ್ಪಾಡಾಗಿತ್ತು. ದಲಪತಿ ಶಾಹರಿಗೆ ಅಂತಹ ಆತಿಥ್ಯ ಸಾಕಷ್ಟು ಸಲ ಸಾಕಷ್ಟು ಕಡೆ ದೊರೆತಿದ್ದರೂ ಅಲ್ಲಿಯ ಸ್ವಾಗತದಲ್ಲಿ, ಅಲ್ಲಿಯ ರಾಜ್ಯದಲ್ಲಿ ಏನೋ ಮಾರ್ಧವತ ಇತ್ತು. ಸ್ನಾನ ಜಲಪಾನಗಳ ನಂತರ ಕೀರ್ತಿಸಿಂಹರೊಂದಿಗೆ ನೇರವಾಗಿ ನೀಲಕಂಠೇಶ್ವರ ಹಾಗೂ ಭೈರವರ ಮಂದಿರಕ್ಕೆ ಹೊರಟರು. ಅಷ್ಟರಲ್ಲಾಗಲೇ ಕಾಲಂಜರ್ನ ಜನತೆಗೆ ಮನಿಯಾಗಢದಿಂದ ರಾಜದೊರೆ ದಲಪತಿ ಶಾಹರು ಬಂದಿರುವರೆಂದು ತಿಳಿದಿತ್ತು. ಜೊತೆಗೆ ದಲಪತಿ ಶಾಹರ ಧೈರ್ಯ ಶೌರ್ಯಗಳ ಬಗ್ಗೆ ಕೊಂಡಾಡುತ್ತಿದ್ದರು. ದಲಪತಿ ಶಾಹರು ಮಹಾದೇವ ಮಂದಿರದ ಭವ್ಯತೆಗೆ ಮಂತ್ರಮುಗ್ಧರಾದರು. ದೇವ ಮಂದಿರದ ಪಾವಿತ್ರ್ಯತೆಗೆ ಮಾರು ಹೋಗಿದ್ದರು. ನೀಲಕಂಠ ಮಹಾದೇವನ ದೇಗುಲದ ಒಂದೊಂದು ಭಾಗದಲ್ಲೂ ಹುದುಗಲ್ಪಟ್ಟ ಕಲಾಕುಸುರಿ, ಸೂಕ್ಷ್ಮ ಕೆತ್ತನೆಗಳು, ಬೃಹತ್ ಅಲಂಕಾರಿಕ ಮೂರ್ತಿಗಳು ಕಲೆಗೆ ಪ್ರೇರಣೆ ನೀಡುವಂತಿದ್ದವು. ಕಲ್ಲು ಕಂಬ ಜಗುಲಿ ಗೋಪುರಗಳ ಕೆತ್ತನೆ ಕೆಲಸಗಳು, ದೇವಾಲಯದ ತುಂಬೆಲ್ಲ ಹಚ್ಚಲ್ಪಟ್ಟ ತುಪ್ಪದ ದೀಪದ ಹಿತವಾದ ಗಮಲು ವಾತಾವರಣದ ತುಂಬೆಲ್ಲ ಪಸರಿಸಿತ್ತು. ದಲಪತಿ ಶಾಹರು ಶ್ರದ್ಧೆಯಿಂದ ಪೂಜೆ ವೀಕ್ಷಿಸಿದ ನಂತರ ಭೈರವ ಮೂರ್ತಿಯ ದರ್ಶನಕ್ಕೆ ಮುಂದುವರಿದರು. ಅದು 17 ಅಡಿಗಳಷ್ಟು ಉದ್ದವಾದ ಬೃಹತ್ ಮೂರ್ತಿಯಾಗಿತ್ತು. ಅದನ್ನು ದರ್ಶನ ಮಾಡಿದೊಡನೆ ಭಯ ಮಿಶ್ರಿತ ಭಕ್ತಿ ಹುಟ್ಟುತ್ತಿತ್ತು. ಭೈರವ ಗರ್ಭಗುಡಿಯ ಬಳಿ ಒಂದು ಗೋಡೆ ಒಡೆದು ಹೋಗಿ ಹೊಂಡ ಬಿದ್ದಂತಹ ಟೊಳ್ಳಾದ ಗುಹೆಯಂತಹ ಜಾಗವಿತ್ತು. ಅಲ್ಲಿ ದೀಪವಿಲ್ಲದೆ ಕತ್ತಲಾಗಿತ್ತು. ಅದನ್ನು ನೋಡಿದ ದಲಪತಿ ಶಾಹರು ಕೀರ್ತಿಸಿಂಹರಿಗೆ ಅದರ ಬಗೆಯನ್ನು ಕೇಳಿದಾಗ ಕೀರ್ತಿಸಿಂಹರು ಹೀಗೆ ಹೇಳಿದರು: ಅದು ಕೋಟೆಯಿಂದ ಹೊರಹೋಗಲು ಇರುವ ಒಂದು ಸುರಂಗ ವ್ಯವಸ್ಥೆ. ಕೋಟೆ ಬಾಗಿಲನ್ನು ಮುಚ್ಚಿ ಯುದ್ಧಕ್ಕೆ ತೊಡಗಬೇಕು. ನಂತರ ತಮ್ಮ ಕೈ ಸೋತಾಗ ಪರಿಹಾರ ಕಾಣದಿದ್ದರೆ ಆ ಸುರಂಗದ ಮೂಲಕವೇ ಹೊರಹೋಗಬೇಕಿತ್ತು. ಜೊತೆಗೆ ಆ ಕೋಟೆಯಲ್ಲಿರುವ ಮತ್ತಷ್ಟು ಸುರಂಗ ಮಾರ್ಗಗಳನ್ನು ಮುಂದಿನ ಸಮಯದಲ್ಲಿ ತೋರುವುದಾಗಿ ಹೇಳಿ ಕೀರ್ತಿಸಿಂಹರು ಮುಂದೆ ಸಾಗಿದರು. ನಂತರ ಪುಷ್ಕರಣಿಯ ಮೂಲಕ ಹಾದು ಹೋಗಿ ಕಾಲಂಜರ್ನ ಕೋಟೆಯಲ್ಲಿ ಭಯಭಕ್ತಿಯಿಂದ ಪೂಜಿಸಲ್ಪಡುತ್ತಿದ್ದ ದುರ್ಗಾದೇವಿಯ ಗುಡಿಗೆ ತೆರಳಿದರು. ಅಂದು ದುರ್ಗಾದೇವಿಯನ್ನು ನೋಡಲಿಚ್ಛಿಸಿದ ದಲಪತಿ ಶಾಹರಿಗೆ ತಟ್ಟನೆ ಗುಡಿಯಿಂದ ಹೊರಬರುತ್ತಿದ್ದ ದುರ್ಗಾವತಿಯವರು ಕಂಡರು. ದಲಪತಿ ಶಾಹರು ಉಲ್ಲಾಸಿತರಾದರು. ಅದನ್ನು ತೋರ್ಪಡಿಸಿಕೊಳ್ಳುವಂತಿರಲಿಲ್ಲ. ನಂತರ ದುರ್ಗಾವತಿಯವರು ಅಲ್ಲಿಂದ ಹೊರಟ ಮೇಲೆ ಕೀರ್ತಿಸಿಂಹರು ದಲಪತಿ ಶಾಹರನ್ನು ಮಂದಿರದೊಳಗೆ ಕರೆದೊಯ್ದರು. ಆ ಗುಹೆಯಂತಿದ್ದ ಗರ್ಭಗುಡಿಯ ಹತ್ತಿರದ ಶಿಲೆಯಲ್ಲಿ ಶಕೆ 1194 ಎಂಬ ಸಂಖ್ಯೆಯನ್ನು ದಲಪತಿ ಶಾಹರು ಗಮನಿಸಿದರು. ಅಂದರೆ ಆ ದೇವಾಲಯವು 400 ವರ್ಷಗಳಷ್ಟು ಹಳೆಯದೆಂಬುದು ತಿಳಿದಿತ್ತು. ಮಾರನೆಯ ದಿನ ಕೀರ್ತಿಸಿಂಹರು ಕೋಟೆಯಲ್ಲಿದ್ದ ಸುರಂಗ ಮಾರ್ಗಗಳ ಕೊಠಡಿಗೆ ದಲಪತಿ ಶಾಹರು ಹಾಗೂ ಮೋಹನದಾಸರನ್ನು ಕರೆದುಕೊಂಡು ಹೋದರು. ಸುರಂಗ ದ್ವಾರದ ಪರಿಚಯ ಮಾಡಿಕೊಟ್ಟು ನಂತರ ಆ ದ್ವಾರ ಕೊನೆಗೊಂಡು ತೆರೆದುಕೊಳ್ಳುವ ಸ್ಥಾನವನ್ನು ತೋರಿಸಿದರು.
ನಡುವೆ ಒಂದು ಸುರಂಗ ಇಬ್ಬಾಗವಾಗಿ ಒಂದು ತುದಿ ದುರ್ಗಾವತಿಯವರ ಉದ್ಯಾನವನಕ್ಕೂ ಕರೆದೊಯ್ಯುವುದೆಂದು ಮಹತ್ವದ ಸಂಗತಿಯನ್ನು ತಿಳಿಸಿದರು. ಮತ್ತೊಂದು ಮಾರ್ಗ ಕೋಟೆಯ ಆವರಣದ ಗೋಡೆಯ ಬಳಿ ತೆರೆದುಕೊಳ್ಳುವುದೆಂದು ತಿಳಿಸಿದರು. ಮಾರ್ಗದುದ್ದಕ್ಕೂ ಕರ್ಪೂರದ ಬತ್ತಿಯನ್ನಚ್ಚಿಕೊಂಡು ಹೋಗಿದ್ದ ಅವರು ಬೆಳಗಿನ ಉಪಹಾರದ ವೇಳೆಗೆ ತಮ್ಮ ತಮ್ಮ ಜಾಗದಲ್ಲಿದ್ದರು. ಮರುದಿನ ಶಿಕಾರಿಯ ಚಿತ್ತವಿದ್ದ ಕಾರಣ ದುರ್ಗಾವತಿಯವರು ಸಿದ್ಧರಾಗಿದ್ದರು. ದಳಪತಿ ಶಾಹರಿಗೆ ಅಂದು ದುರ್ಗಾವತಿಯವರನ್ನು ಮಾತನಾಡಿಸುವ ಸಂದರ್ಭ ಒದಗಿ ಬಂದಿರಲಿಲ್ಲ. ಆದರೂ ಅವರು ಧೃತಿಗೆಡದೆ ತಮ್ಮ ಕಾರ್ಯದತ್ತ ಮನಪರಿವರ್ತಿಸಿದರು. ಅಂದೊಮ್ಮೆ ರಾಂಚೇರಿಯವರು ಮೋಹನದಾಸರಿಗೆ ಸುಗರ್ಸಿಂಹರ ಬಗ್ಗೆ ಎಲ್ಲ ವಿಷಯವನ್ನು ಅರುಹಿದರು. ಇದರಿಂದ ಮೋಹನದಾಸರು ಹಾಗೂ ದಳಪತಿ ಶಾಹರು ಸುಗರ್ಸಿಂಹರ ವಿಚಾರದಲ್ಲಿ ಮೈಯೆಲ್ಲ ಕಣ್ಣಾಗಿಸಿಕೊಂಡರು. ಅಂದಿನ ಬೇಟೆಯ ಕಾರ್ಯಕ್ರಮ ಮುಗಿದೊಡನೆ ಎಲ್ಲರೂ ಮರಳಿ ಕೋಟೆಗೆ ಪ್ರಯಾಣಿಸಿದರು. ಅಂದು ದುರ್ಗಾವತಿಯವರು ಹಾಗೂ ದಳಪತಿ ಶಾಹರು ಸುರಂಗ ಮಾರ್ಗದ ಮೂಲಕ ಹಾದು ಉದ್ಯಾನವನದಲ್ಲಿ ಭೇಟಿ ಮಾಡಬೇಕೆಂದುಕೊಂಡಿದ್ದರು. ಆದರೆ ಅಷ್ಟರಲ್ಲಿ ಅದೇ ರಾತ್ರಿ ಸುಗರ್ಸಿಂಹರು ಕಾಲಂಜರ್ ಕೋಟೆಗೆ ಧಾವಿಸಿ ಬಂದರು. ಇದರಿಂದ ದಳಪತಿ ಶಾಹರಿಗೆ ಮುಖ ಕಳೆಗುಂದಿತು. ಕೀರ್ತಿಸಿಂಹರು ಸುಗರ್ಸಿಂಹರನ್ನು ಸ್ವಾಗತಿಸಿದರು. ಸುಗರ್ಸಿಂಹರು ಬರುವಂತೆಯೇ ತಮ್ಮೊಡನೆ ಅನೇಕ ಬಂದೂಕುಗಳನ್ನು ತಂದಿದ್ದರು. ಅದನ್ನು ನೋಡಲು ದುರ್ಗಾವತಿಯವರು, ರಾಂಚೇರಿ ಮೋಹನದಾಸರೂ ಬಂದಿದ್ದರು. ಇಂತಿರುವಾಗ ಕೀರ್ತಿಸಿಂಹರು ಮೋಹನದಾಸರೊಡನೆ ದಳಪತಿ ಶಾಹರನ್ನು ಕರೆತರುವಂತೆ ಹೇಳಿ ಕಳುಹಿಸಿದರು. ಅದರಂತೆಯೇ ದಳಪತಿ ಶಾಹರು ಕೀರ್ತಿಸಿಂಹರ ಮಾತಿಗೆ ಗೌರವ ಕೊಡುವಂತೆ ಒಲ್ಲದ ಮನಸ್ಸಿನಿಂದಲೇ ಸುಗರ್ಸಿಂಹರಿದ್ದೆಡೆಗೆ ಧಾವಿಸಿ ಬಂದರು. ಕೆಲ ಹೊತ್ತು ಬಂದೂಕು ಪರೀಕ್ಷೆಯನ್ನು ಮಾಡಿದರು. ನಂತರ ದುರ್ಗಾವತಿಯವರು ಬಂದೂಕನ್ನು ಕೈಗೆತ್ತಿಕೊಂಡು ಪರೀಕ್ಷಿಸಿದರು. ನಂತರ ರಾಂಚೇರಿಯವರು ಕೂಡ ಬಂದೂಕುಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ದುರ್ಗಾವತಿಯವರ ಮಾತಿನಿಂದ ಸುಗರ್ಸಿಂಹರು ಸಂತೋಷಗೊಂಡರು. ಆದರೆ ದಳಪತಿ ಶಾಹರು ದುರ್ಗಾವತಿಯವರನ್ನೇ ತದೇಕ ಚಿತ್ತದಲ್ಲಿ ನೋಡುತ್ತಾ ಮುಗುಳು ನಕ್ಕರು. ನಂತರ ಅಲ್ಲಿಂದ ಎಲ್ಲರೂ ಹೊರಡುವಾಗ ರಾಂಚೇರಿಯವರು ಮಾತ್ರ ಅಲ್ಲಿಯೇ ಕೆಲ ಹೊತ್ತು ನಿಂತು ಸುಗರ್ಸಿಂಹರೊಡನೆ ನಾಜೂಕಾಗಿ ಮಾತನಾಡಲಾರಂಭಿಸಿದರು. ಇದರಿಂದ ಅವರಿಗೆ ತಿಳಿದ ವಿಷಯವೇನೆಂದರೆ, ಕೀರ್ತಿಸಿಂಹರಿಗೆ ಗಂಡು ಸಂತಾನವಿಲ್ಲದ ಕಾರಣ ದುರ್ಗಾವತಿಯವರನ್ನು ಮದುವೆಯಾಗಿ ಚಂದೇಲ್ ವಂಶವನ್ನು ಮುಂದುವರಿಸುವುದು ಅವರ ಇಚ್ಛೆಯಾಗಿತ್ತು. ಈ ವಿಚಾರವನ್ನೆಲ್ಲ ತಿಳಿದ ರಾಂಚೇರಿಯವರು ಸುಗರ್ಸಿಂಹರಿಂದ ನಗುತ್ತಲೇ ಬೀಳ್ಕೊಟ್ಟು ನೇರ ದುರ್ಗಾವತಿಯವರ ಅಂತಃಪುರಕ್ಕೆ ಸಾಗಿದರು. ಈ ವಿಚಾರವನ್ನು ತಿಳಿದ ದುರ್ಗಾವತಿಯವರು ಒಳಗೊಳಗೆ ಕ್ರೋಧ ವ್ಯಕ್ತಪಡಿಸಿದರು. ಕೀರ್ತಿಸಿಂಹರ ಹಂಚಿಕೆಯಂತೆಯೇ ಅಂದು ಅವರು ಮಹೋಬಾಕ್ಕೆ ತೆರಳಿದರು. ಹೊರಡುವ ಮುನ್ನ ದುರ್ಗಾವತಿಯವರನ್ನು ಮಾತನಾಡಿಸಿ ಹೋಗುವುದಾಗಿ ಬಂದರು. ಅಂದು ದುರ್ಗಾವತಿಯವರು ತಂದೆಯನ್ನು ಅಗಲಿರಲಾರದೆ ಬಹಳ ದುಃಖ ವ್ಯಕ್ತಪಡಿಸಿದರು. ಅಂತೆಯೇ ಕೀರ್ತಿಸಿಂಹರು ಮಗಳಿಗೆ ಹೇಳಬೇಕಾದ ಜಾಗರೂಕತೆಗಳನ್ನೆಲ್ಲ ಹೇಳಿ ಅವರಿಂದ ದುಃಖದಲ್ಲೇ ಬೀಳ್ಕೊಟ್ಟರು. ಕೀರ್ತಿಸಿಂಹರು ಮಹೋಬಾಕ್ಕೆ ತೆರಳಿದ ಕೆಲ ಸಮಯಗಳಲ್ಲೇ ತನ್ನ ಅಂತಃಪುರದಲ್ಲಿದ್ದ ಸುರಂಗ ಮಾರ್ಗದಲ್ಲಿ ದುರ್ಗಾವತಿಯವರು ಹಾಗೂ ರಾಂಚೇರಿಯವರು ತಮಗೆ ಬೇಕಾದ ವಸ್ತ್ರ ಒಡವೆಗಳನ್ನು ತೆಗೆದುಕೊಂಡು ಅಲ್ಲಿಂದ ಪಲಾಯನ ಮಾಡಿದರು. ಕೀರ್ತಿಸಿಂಹರ ಇಚ್ಛೆಯಂತೆಯೇ ಅಂದು ದುರ್ಗಾವತಿಯವರು ಮಧುವಣಗಿತ್ತಿಯಂತೆ ಶೃಂಗರಿಸಿಕೊಂಡು ಹೊರಟಿದ್ದರು. ಆ ದಿನದ ಕೆಲ ಸಮಯದ ಹಿಂದಷ್ಟೇ ಮನಿಯಾಗಡಕ್ಕೆ ಹಿಂದಿರುಗುತ್ತಿದ್ದ ದಳಪತಿ ಶಾಹರನ್ನು ಸುಗರ್ಸಿಂಹರೇ ಬಂದು ಗೌರವವಾಗಿ ಬೀಳ್ಕೊಟ್ಟಿದ್ದರು. ಆದರೆ ಸುಗರ್ಸಿಂಹರು ಒಳಗೊಳಗೆ ದಳಪತಿ ಶಾಹರು ನಿರ್ಗಮಿಸುವುದಕ್ಕಾಗಿ ಹಿಗ್ಗಿದರು. ಜೊತೆಗೆ ಇತ್ತ ಕೀರ್ತಿಸಿಂಹರು ಬರುವುದರೊಳಗೆ ದುರ್ಗಾವತಿಯವರ ಮನವೊಲಿಸುವಂತೆ ಮಾರ್ಪಾಡು ಮಾಡಿ ಕಾಲಂಜರ್ನ ದೊರೆಯೆನಿಸಿಕೊಳ್ಳುವ ಕಲ್ಪನೆಯಲ್ಲಿದ್ದರು. ದಳಪತಿ ಶಾಹರು ಹೊರಗೆ ಬಂದೊಡನೆ ದುರ್ಗಾವತಿಯವರ ಅಂತಃಪುರದ ಸುರಂಗ ಕೊನೆಗೊಳ್ಳುವ ಬಾಗಿಲಲ್ಲಿ ಅವರಿಗಾಗಿ ತಮ್ಮ ಸೈನಿಕರೊಂದಿಗೆ ಕಾಯುತ್ತಾ ಕುಳಿತಿದ್ದರು. ನಂತರ ದುರ್ಗಾವತಿಯವರು ಭಾರವಾದ ಮನಸ್ಸಿನಲ್ಲಿಯೇ ದಳಪತಿ ಶಾಹರನ್ನು ತಲುಪಿದರು. ಒಬ್ಬ ರಾಜನ ಮಗಳಾಗಿ ಹೀಗೆ ಕದ್ದು ಮುಚ್ಚಿ ಹೋಗುವ ಸ್ಥಿತಿ ಬಂದುದಕ್ಕೆ ಅವರು ದುಃಖಿಸಿದರು.